Hello, all. Welcome to Universal Group of Institutions, Bengaluru. Welcome to our special series on KS means economics. As you're already aware, now we all the economics topics we are trying to understand in a very different way. We are trying to understand the important theme, data, facts, schemes that must be mentioned ಅಂತ ನಾವು ಇಲ್ಲಿ ನೋಡ್ತಾ ಇದೀವಿ. ಅದೇ ರೀತಿ ಕೆಲವೊಂದು ಪ್ರಶ್ನೆಗಳು ಏನಾದರೂ ಬಂದಲ್ಲಿ ಆ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರವನ್ನು ಬರಿಬೇಕು ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಮೇನ್ಸ್ ಈಸ್ ಆಲ್ ಅಬೌಟ್ ದಿ ರೈಟಿಂಗ್ ಆನ್ಸರ್ಸ್, ಮೇನ್ಸ್ ಈಸ್ ಆಲ್ ಅಬೌಟ್ ದ ಮ್ಯಾನರ್ ಇನ್ ವಿಚ್ ವಿ ಅಪ್ರೋಚ್ ದಿ ಕ್ವೆಶನ್ಸ್. ಯಾವ ಒಂದು ಪಾಯಿಂಟ್ಸ್ ಅನ್ನು ಹಾಕ್ತೀವಿ, ಆ ಒಂದು ನಂಬರ್ ಆಫ್ ಕೀವರ್ಡ್ಸ್, ನಂಬರ್ ಆಫ್ ಡಿಫ್ರೆಂಟ್ ಡೈಮೆನ್ಷನ್ಸ್ಗಳ ಆಧಾರದ ಮೇಲೆನೆ ನಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಬಿಕಾಸ್ ನಾನು ಸ್ಪಷ್ಟವಾಗಿ ಡೇ ಒನ್ ಇಂದ ಹೇಳ್ತಾ ಇದ್ದೀನಿ, ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ದಿ ಪರ್ಫೆಕ್ಟ್ ಆನ್ಸರ್. ಸ್ಟ್ರಕ್ಚರ್ ಆಫ್ ದಿ ಆನ್ಸರ್ ಮ್ಯಾಟರ್ಸ್. Number of keywords that are mentioned in the answer matters. Number of the different dimensions that are mentioned in the answer matters a lot. ನಾವು ನಮ್ಮ ಒಂದು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ we have already discussed the unit 1, unit 2 and the unit 3. Now we are entering into the new unit called as the unit number 4. So what does this unit number 4 talks about? This unit number 4 is mainly about the planning goals, objectives, approaches to that planning, achievements and the failures of the 5-year plan, as well as the development plans under the new economic policies regime, that is right after the LPG reforms of the 1991 ಆದ್ಮೇಲೆ ಮತ್ತೆ ಕೊನೆಗೆ ವಿ ಹ್ಯಾವ್ ಪ್ಲಾನಿಂಗ್ ಇನ್ ಕರ್ನಾಟಕ. ಅಂದರೆ ಈ ಒಟ್ಟಾರೆ ಪ್ಲಾನಿಂಗ್ 5-year ಪ್ಲಾನ್ಸ್ ಇದ್ದಾಗ ಕರ್ನಾಟಕದ ಪ್ರಗತಿ ಯಾವ ರೀತಿ ಇತ್ತು, ಅಥವಾ ಕರ್ನಾಟಕದಲ್ಲಿ ಆದಂಥ ಅಭಿವೃದ್ಧಿಯ ಕ್ರಮ ಯಾವ ರೀತಿ ಆದಂಥದ್ದು ಅಂತ ನಾವು ಇಲ್ಲಿ ನೋಡಬೇಕಾಗುತ್ತೆ. ಸೊ ಇಂದಿನ ಒಂದು ನಮ್ಮ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ ಪರ್ಫಾರ್ಮೆನ್ಸ್ ಆಫ್ ಇಂಡಿಯಾ ಇನ್ ಈಚ್ 5-year ಪ್ಲಾನ್. ಫಸ್ಟಿಗೆ ನಾವು ನೋಡೋದು ಹೌ ಡಿಡ್ ವಿ ಕೇಮ್ ಅಪ್ ವಿತ್ ದಿಸ್ ಐಡಿಯಾ ಆಫ್ ಅ ಪ್ಲಾನಿಂಗ್, ವಾಟ್ ವಾಸ್ ದಿ reason behind having a planning in India anta nodona. So let us quickly start with this. So the first thing that we need to understand is that we had, right after the independence, we established something called as the planning commission anna navu ಸ್ಥಾಪನೆ ಮಾಡಿದ್ವಿ. So the first and foremost we need to understand is that we had an institution called as the planning commission, which was a non-statutory, non-constitutional body. ಅಂದರೆ ಅದು ಅದರ ಒಂದು ಏನಂತೀರ ಸೋರ್ಸ್ ಆಫ್ ಪವರ್ ಏನಿದೆ, ದಟ್ ವಾಸ್ ನಾಟ್ ಇಟ್ ವಾಸ್ ಡ್ರಾಯಿಂಗ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಒಂದು ಶಾಸನಬದ್ಧ ಸಂಸ್ಥೆಯೂ ಕೂಡ ಅಲ್ಲ. ರಾದರ್ ಇಟ್ ವಾಸ್ ಎನ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಬೈ ದಿ ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ಮೂಲಕ ಸ್ಥಾಪನೆಯಾದಂಥ ಸಂಸ್ಥೆ. ಸೊ ಈ ಪ್ಲಾನಿಂಗ್ ಕಮಿಷನ್, ಇಫ್ ಯು ಲುಕ್ ಎಟ್ ದಿ ಹಿಸ್ಟ್ರಿ ಆಫ್ ದಿಸ್ ಪ್ಲಾನಿಂಗ್ ಕಮಿಷನ್, I mean, it happens to be the brainchild of our first Prime Minister, Mr. Pandit Jawaharlal Nehru. As we are already know very clearly, I mean, Pandit Jawaharlal Nehru was ardent follower of the socialism. ನಾನು ಸ್ಪಷ್ಟವಾಗಿ ಹೇಳಿದೆ, ಒಂದು ರೀತಿ ಸಮಾಜವಾದದ ಭಕ್ತ ಅಂದರೂ ಕೂಡ ಅವರನ್ನು ನಾವು ತಪ್ಪಾಗಲ್ಲ. ಬಿಕಾಸ್ Pandit Jawaharlal Nehru was very much inspired by the Soviet Union and the socialism that was existing in the Soviet Union ಆ ಒಂದು ಸಮಯದಲ್ಲಿ. ಇವನ್ ದೋ ವಿ ಹ್ಯಾವ್ ನಾಟ್ ಎಕ್ಸಾಕ್ಟ್ಲಿ ಕಾಪಿಡ್ ದಿ ಸೋಷಿಯಲಿಸಮ್, ಬಿಕಾಸ್ ಅಲ್ಲಿನ ಒಂದು ಸೋಷಿಯಲಿಸಮ್ ಮತ್ತು ಇಲ್ಲಿನ ಒಂದು ಸೋಷಿಯಲಿಸಮ್ ಅನ್ನು ನೋಡಿದ್ರೆ there were lot of differences that you find between the socialism in the Soviet Union, that is USSR, ಮತ್ತೆ ಇಲ್ಲಿ ಇದ್ದಂತಹ ಸೋಷಿಯಲಿಸಮ್ ದಟ್ ಈಸ್ ಭಾರತ ಮತ್ತು ಸೋವಿಯತ್ ಯೂನಿಯನ್ ಅಲ್ಲಿ ಇರುವಂತಹ ಸಮಾಜವಾದ ಕೂಡ ಕಂಪ್ಲೀಟ್ಲಿ ವಾಸ್ different. You know very clearly, I mean, that was existing. In the Soviet Union, there used to be an institution called as the Gosplan. Gosplan ಅಂದ್ರೇನೆ ರಷ್ಯನ್, ಅಂದರೆ ಇಂಗ್ಲೀಷಲ್ಲಿ ಸ್ಟೇಟ್ ಪ್ಲಾನಿಂಗ್ ಕಮಿಟಿ ಅಂತ ಅರ್ಥ. ಸೊ ಏನಾಗುತ್ತೆ ಅಂತಂದರೆ, ಅಕ್ಟೋಬರ್ ರೆವಲ್ಯೂಷನ್ ತದನಂತರ, ಓಕೆ, ಐ ಮೀನ್ ಲೆನಿನ್ ಮರಣ ನಂತರ ಒಂದು ಸಂಸ್ಥೆಯ ಸ್ಥಾಪನೆ ಆಗುತ್ತೆ. ದಟ್ ವಾಸ್ ಅ ಸ್ಟೇಟ್ ಪ್ಲಾನಿಂಗ್ ಕಮಿಟಿ, ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ. ಈ ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಏನಿದೆ, ಆ ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ವಾಸ್ ದಿ ಸೋಲ್ ಆರ್ಗನೈಸೇಷನ್ ದಟ್ ವಾಸ್ ಮೇಕಿಂಗ್ ಪ್ಲಾನ್ ಫಾರ್ ದಿ ಎಂಟೈರ್ ಸೋವಿಯತ್ ಯೂನಿಯನ್. ಇದು ಸೊ
if you look at the planning commission, it is an important feature of an planned economy ಅಥವಾ ಕಮಾಂಡ್ ಎಕಾನಮಿಯ ಒಂದು ಇಂಪಾರ್ಟೆಂಟ್ ಫೀಚರ್. ಸೊ ಈ ಸ್ಟೇಟ್ ಪ್ಲಾನಿಂಗ್ ಕಮಿಟಿಯ ಆಧಾರದ ಮೇಲೆ, ಅದರ ಒಂದು ಸಕ್ಸಸ್ನ ಆಧಾರದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದಲ್ಲಿ ಪ್ಲಾನಿಂಗ್ ಕಮಿಷನ್ನ ಸ್ಥಾಪನೆಗೆ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಾರೆ. ಸೊ ಈ ಪ್ಲಾನಿಂಗ್ ಕಮಿಷನ್ಗಿಂತ ಮುಂಚೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂತಹ ಕೆಲವು ಪ್ರಮುಖ ಘಟ್ಟಗಳನ್ನು ನೀವು ನೋಡಿದ್ರೆ, ಪ್ಲಾನಿಂಗ್ ಆಗಿ ಮೊಟ್ಟ ಮೊದಲ ಪ್ಲಾನ್ ನಾವು ಎಲ್ಲಿ ನೋಡ್ತೀವಿ ಅಂದರೆ ಗಾಂಧೀಸ್ ಬುಕ್ ಹಿಂದ್ ಸ್ವರಾಜ್ ಅಲ್ಲಿ ನಾವು ಪ್ಲಾನ್, ವೇರ್ ಗಾಂಧಿ ಟಾಕ್ಸ್ ಅಬೌಟ್ ಡೆವಲಪಿಂಗ್ ದಿ ವಿಲೇಜಸ್, ವೇರ್ ಗಾಂಧಿ ಟಾಕ್ಸ್ ಅಬೌಟ್ ಎನ್ಶೋರಿಂಗ್ the villages are robust and sustainable economies. ಅದಾದಮೇಲೆ ವಿಶ್ವೇಶ್ವರಯ್ಯ ಪ್ಲಾನ್ ಅನ್ನು ನೋಡ್ತೀವಿ, ವೇರ್ ಹಿ ಟಾಕ್ಸ್ ಅಬೌಟ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಲೆಡ್ ಬೈ ದಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅನ್ನೋ ಆಧಾರದ ಮೇಲೆ. ನೆಹರು ಅವರ ಕಾಂಗ್ರೆಸ್ ಪ್ಲಾನ್ 1938ರಲ್ಲಿ, FICCIನ ಒಂದು ಪ್ರಪೋಸಲ್, ದಟ್ ಇಸ್ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆ್ಯಂಡ್ ಕಾಮರ್ಸ್ನ ನೋಡ್ತೀವಿ. ಸೊ ಅವರ ಒಂದು ದೇ ಆಲ್ಸೋ ಟಾಕ್ ಅಬೌಟ್ ವೇರ್ ಸ್ಟೇಟ್ ಪ್ಲೇಯಿಂಗ್ ದಿ ಇಂಪಾರ್ಟೆಂಟ್ ರೋಲ್. ಅದಾದ ಮೇಲೆ 1944 ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲಾನ್, ದಟ್ ವಾಸ್ ದಿ ಬಾಂಬೆ ಪ್ಲಾನ್. ಆ ಒಂದು ಹೊತ್ತಿನ 8 ಲೀಡಿಂಗ್ ಇಂಡಸ್ಟ್ರಿಯಲಿಸ್ಟ್ ಕಮ್ ಟುಗೆದರ್ and they form a plan called as, people like GD Birla, they all come together and formulate a plan called as the Bombay Plan. It has two important features. One, public sector and private sectors must coexist together, point number one. Point number two is that with the given condition of the private sector was not that matured enough. Private sector was not strong enough to carry out the investment for a longer period of time. ಇಂಥ ಒಂದು ಸನ್ನಿವೇಶದಲ್ಲಿ ಹೂ ಶುಡ್ ಪ್ಲೇ ದಿ ಲೀಡಿಂಗ್ ರೋಲ್ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಥವಾ ಸರ್ಕಾರದ ಸಂಸ್ಥೆಗಳು. These institutions must play the important role. ಅದಾದ ಮೇಲೆ ಶ್ರೀಮನ್ ನಾರಾಯಣ್ ಅಗ್ರವಾಲ್ನ ಗಾಂಧಿಯನ್ ಪ್ಲಾನ್, ಅಗೇನ್ ಇಟ್ ಟಾಕ್ಸ್ ಅಬೌಟ್ ದಿ ಕಾಟೇಜ್ ಇಂಡಸ್ಟ್ರಿ, ರೂರಲ್ ಎಕನಾಮಿ ಕೇಂದ್ರಿತವಾದಂತಹ ಒಂದು ಎಕನಾಮಿಕ್ ಪ್ಲಾನ್. MN Roy, one of the staunch communist supporters, MN Roy socialist plan, he talks about. ಅದಾದ ಮೇಲೆ JP ನಾರಾಯಣ್ ಅವರ ಸರ್ವೋದಯ ಪ್ಲಾನ್ ಅನ್ನ ನೋಡ್ತೀವಿ. ಸೊ ಕೊನೆಗೆ ವಾಟ್ ವಿ ಸಿ ಇಸ್ ದ್ಯಾಟ್, ಸಿನ್ಸ್ ಆಸ್ ಐ ಸೆಡ್ ವೆರಿ ಕ್ಲಿಯರ್ಲಿ, ಅಂದಿನ ಒಂದು ನೀವು ಎಕನಾಮಿಕ್ ಥಾಟ್ ಅನ್ನ ಅಥವಾ ಎಕನಾಮಿಕ್ ಪ್ರಾಸೆಸ್ ಅನ್ನು ನೀವೇನಾದರೂ ನೋಡಿದ್ರೆ, ನಾನು ಸ್ಪಷ್ಟವಾಗಿ ಹೇಳಿದೆ, ಇಟ್ ವಾಸ್ ಆಲ್ ಡಾಮಿನೇಟೆಡ್ ಬೈ ದಿ ನೆಹರೂಸ್ ವಿಷನ್. ಹಿಸ್ ವಿಷನ್ ವಾಸ್ ದಿ ನಾಟ್ ಎಕ್ಸಾಕ್ಟ್ಲಿ ದಿ ಹಾರ್ಡ್ ಕೋರ್ ಸೋಷಿಯಲಿಸಮ್ ಅಲ್ಲ, ಫ್ಯಾಬಿಯನ್ ಸೋಷಿಯಲಿಸ್ಟ್ ಅಂತ ಹೇಳಿದೆ ನಿಮಗೆ. ಸೋಷಿಯಲಿಸಮ್ ಇನ್ ದಿ ಫ್ರೇಮ್ವರ್ಕ್ ಆಫ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಸಮಾಜವಾದದ ಅನುಷ್ಠಾನದ ಕನಸನ್ನು ಅವರು ಕಾಣ್ತಾರೆ. ಅವರ ಒಂದು ಕನಸಿನ ಕೂಸಾಗಿ ಈ ಪ್ಲಾನಿಂಗ್ ಕಮಿಷನ್ ಏನು ಜನ್ಮ ತಾಳುತ್ತೆ. ಸೊ ಹಾಗಾದರೆ ಪ್ಲಾನಿಂಗ್ ಕಮಿಷನ್ನ ನೀವು ಇಂಪಾರ್ಟೆಂಟ್ ನೋಡಿದ್ರೆ, ಅದರ ಒಂದು ಟಾಸ್ಕ್ಗಳನ್ನು ನೀವು ನೋಡಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ it is supposed to articulate, first it articulated a vision for the next 5 years, ಮುಂದಿನ ಒಂದು 5 ವರ್ಷಗಳಿಗಾಗಿ ಒಂದು ವಿಷನ್ ಅನ್ನು ಪ್ರಿಪೇರ್ ಮಾಡುತ್ತೆ. ಆ ವಿಷನ್ ಯಾವುದರ ಆಧಾರದ ಮೇಲೆ ಪ್ರಿಪೇರ್ ಮಾಡುತ್ತೆ? ದಿ ಎಕನಾಮಿಕ್ ವಿಷನ್ ಆರ್ ದಿ ಎಕನಾಮಿಕ್ ಪ್ಲಾನ್, ಸರ್ಕಾರದ ಒಂದು ಎಕ್ಸಿಕ್ಯೂಟಿವ್ ಅಂತ ನಾವೇನು ಕರಿತೀವಿ, ಕಾರ್ಯಾಂಗದ ಒಂದು ಪ್ರಪೋಸಲ್ಗಳ ಆಧಾರದ ಮೇಲೆ, ಅವರ ಒಂದು ಪ್ಲಾನ್ ಏನಿದೆ ಅದರ ಒಂದು ಆಧಾರದ ಮೇಲೆ, ವಿಚ್ ಈಸ್ ಅಪ್ರೂವ್ಡ್ ಬೈ ಅನ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಆಸ್ ದಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಪ್ರೂವ್ ಮಾಡಿರುವಂತಹ ವಿಷನ್ನ ಅನುಷ್ಠಾನ ಈ ಪ್ಲಾನಿಂಗ್ ಕಮಿಷನ್ನ ಮೊಟ್ಟ ಮೊದಲ ಕಾರ್ಯ. ಸೆಕೆಂಡ್, ಫಾರ್ಮುಲೇಟ್ ಅ 5-year ಪ್ಲಾನ್. ವಿಷನ್ ಅನ್ನು ಫಾರ್ಮುಲೇಟ್ ಮಾಡಿದ್ರಿ. ಈಗ ವಿಷನ್, ಆ ದೂರದೃಷ್ಟಿ ಇರುವಂಥ ನಿಮ್ಮ ಒಂದು ಏನು ಯೋಜನೆ ಇದೆ, ಆ ಯೋಜನೆಯ ಸಾಕಾರಕ್ಕಾಗಿ ವಿ ನೀಡ್ ಟು ದೇ ಸ್ಟಾರ್ಟೆಡ್ ಟು ಫಾರ್ಮುಲೇಟ್ ದಿ 5-year ಪ್ಲಾನ್. ಅಂದರೆ ಮುಂದಿನ 5 ವರ್ಷದಲ್ಲಿ ವಾಟ್ ಕೈಂಡ್ ಆಫ್ ಗೋಲ್ಸ್ ಆರ್ ವಿ ಸಪೋಸ್ ಟು ಅಚೀವ್ ಅಂತ ಮಾಡ್ತಾರೆ. ಮೂರನೇ ಅತಿ ದೊಡ್ಡದ್ದೇನು ಅಂತಾರೆ, ಈಗ ನಾವು ಟಾರ್ಗೆಟನ್ನು ರೀಚ್ ಮಾಡಬೇಕು. ಉದಾಹರಣೆಗೆ ನಾನು ಕೃಷಿಯಲ್ಲಿ ಇಫ್ ಐ ವಾಂಟ್ ಟು ಇನ್ಕ್ರೀಸ್ ದಿ ಅಗ್ರಿಕಲ್ಚರಲ್ ಈಲ್ಡ್ ಬೈ 5%, ಹಾಗಾದರೆ ನಾನು ಹೇಗೆ ಇಳುವರಿನೇ ಜಾಸ್ತಿ ಮಾಡ್ಬೋದು? ಮೇ ಬಿ ಐ ನೀಡ್ ಟು ಕ್ಯಾರಿ ಔಟ್ ದಿ ಇರಿಗೇಷನ್.
ಇರಿಗೇಷನ್ ಮಾಡಬೇಕು ಅಂದರೆ ಡ್ಯಾಮ್ಗಳ ನಿರ್ಮಾಣ ಆಗಬೇಕಾಗುತ್ತೆ, ಇಲ್ಲ ಚಿಕ್ಕ ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಗಬೇಕಾಗುತ್ತೆ. ಆ ಇರಿಗೇಷನ್ಗಾಗಿ ಎಷ್ಟು ಹಣವನ್ನು ವಿನಿಯೋಗಿಸಬೇಕು, ಇಲ್ಲ ಫರ್ಟಿಲೈಸರ್ಗಾಗಿ ಎಷ್ಟು ಹಣವನ್ನು ವಿನಿಯೋಗಿಸಬೇಕು, ಅಥವಾ ಕೇಂದ್ರದಿಂದ ರಾಜ್ಯಗಳಿಗೆ ಏನಾದರೂ ಹಣಕಾಸಿನ ನೆರವನ್ನು ಒದಗಿಸಬೇಕು ಅಂದರೆ ಯಾವ ರಾಜ್ಯಗಳಿಗೆ ಎಷ್ಟು ಹಣಕಾಸಿನ ಒಂದು ನೆರವನ್ನು ಒದಗಿಸಬೇಕು ಅಂತ ಕೂಡ ದೇ ಆಲ್ ಸ್ಟಾರ್ಟೆಡ್ ಟು ಕಮೆಂಟ್, ಪ್ರಪೋಸ್. ಕೊನೆಗೆ it was required beginning of each financial year to negotiate with the finance minister ಮತ್ತು ಪ್ರೈಮ್ ಮಿನಿಸ್ಟರ್ಗಳ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಯಾವ ಒಂದು ಸೆಕ್ಟರ್ಗೆ ಎಷ್ಟು ಹಣವನ್ನು ವಿನಿಯೋಗಿಸಬೇಕು ಅಂತ ಸ್ಪಷ್ಟವಾಗಿ ಚರ್ಚೆ ಮಾಡ್ತಾರೆ. ಸೊ ಈಗ ಓವರ್ ವ್ಯೂ ಆಫ್ ಪ್ಲಾನಿಂಗ್ ಇನ್ ಇಂಡಿಯಾವನ್ನು ನಾವು ನೋಡೋಣ. ನೋಡಿ, ಮೊಟ್ಟ ಮೊದಲ 5 year ಪ್ಲಾನ್, ದಿಸ್ ಆಲ್ ಹ್ಯಾಪನ್ಡ್ ಇಫ್ ಯು ಲುಕ್ at the first 3 plans that all happens during the times of the Pandit Jawaharlal Nehru. So motta modala 5 year plan that was based on the Harrod-Domer model. Idanna navu barilebeku. This Harrod-Domer model talks about more about the investment led cycle ಬಗ್ಗೆ ಮಾತಾಡ್ತಾರೆ. ಬಿಕಾಸ್ ಏನಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದ್ದಂಗೆ ಎಕನಾಮಿಕ್ ಗ್ರೋತ್ ಆಗುತ್ತೆ, ಎಕನಾಮಿಕ್ ಗ್ರೋತ್ ಆಗ್ತಾ ಇದ್ದಂಗೆ ಸರ್ಕಾರಕ್ಕೆ ಲಾಭ ಆಗುತ್ತೆ, ಸರ್ಕಾರದ ಲಾಭಾಂಶ ಹೆಚ್ಚಾದಲ್ಲಿ ಆ ಲಾಭಾಂಶ ಏನಿದೆ ಮತ್ತೆ ಬಂಡವಾಳದ ರೂಪದಲ್ಲಿ ಅರ್ಥವ್ಯವಸ್ಥೆಯನ್ನು ಪ್ರವೇಶಿಸುತ್ತೆ. ಅದೇ ರೀತಿ ಇಟ್ಸ್ ಬಿಕಮ್ಸ್ ಅ ಸೈಕಲ್. ಓಕೆ, ಇಟ್ ಮೋರ್ ಟಾಕ್ಸ್ ಅಬೌಟ್ ದಿ ಕ್ಯಾಪಿಟಲ್ ಎಫಿಷಿಯನ್ಸಿ ಆ್ಯಂಡ್ ಆಲ್. ನಮಗೆ ಎಕ್ಸಾಮಲ್ಲಿ ಹ್ಯಾರೋಡ್-ಡೋಮರ್ ಮಾಡೆಲ್ ಅಂತ ಬರೆದ್ರೆ ಸಾಕು. ಮತ್ತು ಈ ಫಸ್ಟ್ 5 year ಪ್ಲ್ಯಾನನ್ನು ನೀವು ಏನಾದರೂ ನೋಡಿದ್ರೆ, ದಿಸ್ ಫಸ್ಟ್ 5 year ಪ್ಲ್ಯಾನ್ ಫೋಕಸ್ಡ್ ಮೋರ್ ಆನ್ ದಿ ಅಗ್ರಿಕಲ್ಚರ್, ಬಿಕಾಸ್ ಅಂದು more than 3/4 of the population was dependent upon the agriculture, focused on agriculture, price stability, power ಮತ್ತು ಟ್ರಾನ್ಸ್ಪೋರ್ಟ್. ಬಟ್ ಒಟ್ಟಾರೆಯಾಗಿ ಕೇಂದ್ರ ಫೋಕಸ್ ಯಾವುದಿತ್ತು ಅಂತಂದರೆ ಅಗ್ರಿಕಲ್ಚರ್ ಇತ್ತು. ಆ ಒಂದು 5 year ಪ್ಲ್ಯಾನಲ್ಲಿ ಟಾರ್ಗೆಟ್ ಒಂದು ಗ್ರೋತ್ ರೇಟ್ ಆಗಿತ್ತು. ಪರ್ ಆ್ಯನಮ್ ಗ್ರೋತ್ ರೇಟ್ ಎಷ್ಟಿರಬೇಕು ಅಂದರೆ 2.1%. ಇನ್ಫ್ಯಾಕ್ಟ್ ವಿ ಎಕ್ಸೀಡೆಡ್ ದಟ್ ಗ್ರೋತ್ ರೇಟ್. ಅವರ್ ಗ್ರೋತ್ ರೇಟ್ ವಾಸ್ ದಿ 3.6. 2 points, ಹ್ಯಾರೋಡ್-ಡೋಮರ್ ಮಾಡೆಲ್ ಮತ್ತು ಅಗ್ರಿಕಲ್ಚರ್ ಫೋಕಸ್ ಲೆಡ್. ಅದಾದಮೇಲೆ ಕಮ್ಯುನಿಟಿ ಲೆಡ್ ಪ್ರೋಗ್ರಾಮ್ ಅನ್ನು, ದಟ್ ವಾಸ್ ದಿ ಇಂಪಾರ್ಟೆಂಟ್ ಒನ್. ಸೆಕೆಂಡ್ ಪ್ಲಾನ್ ಅನ್ನು ನಾವು ಮಹಲ್ನೋಬಿಸ್ ಪ್ಲಾನ್ ಅಂತ ಕರಿತೀವಿ. ಇವನ್ ದೋ ವಿ ಕಾಲ್ ಇಟ್ ಆಸ್ ದಿ ಮಹಲ್ನೋಬಿಸ್ ಹಿಂದೆ ಇರುವಂಥ ಪ್ರೇರಕ ಶಕ್ತಿ ಯಾರು ಅಂದರೆ ದಟ್ ಹ್ಯಾಪನ್ಸ್ ಟು ಬಿ ದಿ ಪಂಡಿತ್ ಜವಾಹರ್ಲಾಲ್ ನೆಹರು. ನೋಡಿ, ಏನಾಗಿತ್ತು ಅಂದಿನ ನೀವು ಒಂದು ಎಕನಾಮಿಕ್ ಅಟ್ಮಾಸ್ಫಿಯರನ್ನು ನೀವು ಅರ್ಥ ಮಾಡಿಕೊಂಡ್ರೆ, ದಟ್ ವಾಸ್ ದಿ ಎರಾ. ಆ ಒಂದು ಸಮಯದಲ್ಲಿ ನೀವು ಏನಾದರೂ ಕ್ವಿಕ್ಲಿ ಪ್ರಾಸ್ಪ್ಯಾರಿಟಿ ಆಗಬೇಕು. ಇಫ್ ಅ ನೇಷನ್ ಹ್ಯಾಸ್ ಟು ಬಿಕಮ್ ಅ ರಿಚ್ ವೆರಿ ಕ್ವಿಕ್ಲಿ, ನೇಷನ್ ಹ್ಯಾಸ್ ಟು ಗೋ ಫಾರ್ ಅ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್. ಅಗ್ರಿಕಲ್ಚರ್ ಇರುವಂಥ ದೇಶ, ಪ್ರಿಡಾಮಿನೆಂಟ್ಲಿ ಕೃಷಿ ಪ್ರಧಾನ ರಾಷ್ಟ್ರ, ಇಂಡಸ್ಟ್ರಿ ಲೆಡ್ ಗ್ರೋತನ್ನು ಏನಾದರೂ ಫೋಕಸ್ ಮಾಡಿದ್ರೆ ದೇ ಆರ್ ಗೋಯಿಂಗ್ ಟು ಎಸ್ಕೇಪ್ ದಿ ಪಾವರ್ಟಿ, ಆರ್ ದೇರ್ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಸೊ ಈ ಪ್ಲ್ಯಾನನ್ನು ನಾವು ಮಹಲ್ನೋಬಿಸ್ ಪ್ಲ್ಯಾನ್ ಅಂತ ಕರಿತೀವಿ. ಇಲ್ಲಿ ಒಂದು ಗಮನಾರ್ಹವಾದ ಚೇಂಜ್ ಆಗುತ್ತೆ. ದಟ್ ಈಸ್ ಚೇಂಜ್ ಫ್ರಮ್ ಅಗ್ರಿಕಲ್ಚರ್ ಟು ದಿ ಇಂಡಸ್ಟ್ರಿ. ನಾನು ಸ್ಪಷ್ಟವಾಗಿ ಹೇಳಿದೆ, ಈ ಒಂದು ಸಮಯದಲ್ಲಿ ನಾವು ನೋಡ್ತೀವಿ, ವಿ ವೆಂಟ್ ಆನ್ ಟು ಎಸ್ಟಾಬ್ಲಿಷ್ ಸ್ಟೀಲ್ ಇಂಡಸ್ಟ್ರೀಸ್. ನಾನು ಹೇಳಿದೆ, ನಮ್ಮ ಬೊಕಾರೋ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು, ಅಥವಾ ದುರ್ಗಾಪುರ್ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು, ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು. ದೇ ವರ್ ಆಲ್ ಎಸ್ಟಾಬ್ಲಿಷ್ಡ್ ವಿತ್ ದಿ ಫಾರಿನ್ ಅಸಿಸ್ಟೆನ್ಸ್, ಎಸ್ಟಾಬ್ಲಿಷ್ಡ್ ವಿತ್ ದಿ ಅಸಿಸ್ಟೆನ್ಸ್ ಆಫ್ ವೆಸ್ಟರ್ನ್ ಜರ್ಮನಿ, UK, US ಆಸ್ ವೆಲ್ ಆಸ್ ದಿ ಬ್ರಿಟನ್ನ ಒಂದು 4 ಪ್ರಮುಖ. ಅದೇ ರೀತಿಯಲ್ಲಿ ಪ್ರಮುಖ ಡ್ಯಾಮ್ಗಳನ್ನು ಕಟ್ಟಲಾಗುತ್ತೆ. ಸ್ಯಾಟ್ಲೈಟ್ ಡ್ಯಾಮ್ನ ನಿರ್ಮಾಣ ಆಗುತ್ತೆ. ಕೃಷ್ಣಾ ನದಿ ಮೇಲೆ ಡ್ಯಾಮನ್ನು ನಿರ್ಮಾಣ ಮಾಡ್ತೀವಿ. ಮಹಾನದಿ ಮೇಲೆ ಡ್ಯಾಮನ್ನು ನಿರ್ಮಾಣ ಮಾಡ್ತೀವಿ. ಬಿಕಾಸ್ ಡ್ಯಾಮ್ಸ್ generate electricity, dam provide water for the irrigation, dam provide water for the drinking. ಸೊ ಇವು ಎಲ್ಲ ಒಂದು ಬಹು ಉಪಯುಕ್ತಗಳ ಒಂದು ಕಾರಣದಿಂದ ವಿ ವೆಂಟ್ ಆನ್ ಟು ಫೋಕಸ್ ಮೋರ್ ಆನ್ ದಿ ಇಂಡಸ್ಟ್ರೀಸ್. PSUಗಳ ಸ್ಥಾಪನೆ ಆಗುತ್ತೆ. ಮೊಟ್ಟ ಮೊದಲ PSU ಸ್ಥಾಪನೆ ಆಗಿದ್ದು ದಟ್ ಈಸ್ ITI, ಇಂಡಿಯನ್ ಟೆಲಿಕಾಮ್ ಇಂಡಸ್ಟ್ರಿಯ ಸ್ಥಾಪನೆ ಆಗುತ್ತೆ. ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956 ನ ಒಂದು ಪ್ರಮುಖ ಇಲ್ಲಿ ಏನು ಮಾಡುತ್ತಾರೆ ಅಂತಂದರೆ,
ಕೆಲವು ಸೆಕ್ಟರ್ಗಳನ್ನು ಪಬ್ಲಿಕ್ ಸೆಕ್ಟರ್ ಅಂದರೆ ಸರ್ಕಾರ ಸ್ವಾಮ್ಯದ ಇಂಡಸ್ಟ್ರಿಗಳಿಗೆ ರಿಸರ್ವ್ ಮಾಡ್ತಾರೆ. ಪ್ರೈವೇಟ್ ಸೆಕ್ಟರ್ಗಳು ಯಾವುದೇ ರೀತಿಯಲ್ಲಿ ಅಂಥ ಒಂದು ಇಂಡಸ್ಟ್ರಿಯಲ್ಲಿ ಸ್ಥಾಪನೆಯನ್ನು ಮಾಡುವಂತಿಲ್ಲ. ಪ್ರೈವೇಟ್ ಓನ್ಲಿ ನೀಡ್ಸ್ ಟು ಕಾಂಪ್ಲಿಮೆಂಟ್. ನೀವು ಏನಾದರೂ ಇಂಡಸ್ಟ್ರಿಯಲ್ ಪಾಲಿಸಿ 1956 ಬಗ್ಗೆ ನೋಡಬೇಕು ಅಂದರೆ ಐ ಹ್ಯಾವ್ ಡನ್ ಸಮಥಿಂಗ್ ಕಾಲ್ಡ್ ಆಸ್ ಒನ್ ವಿಡಿಯೋ ಆನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಫ್ರಮ್ 1951 to 1991. ಆ ವಿಡಿಯೋದಲ್ಲಿ ನೀವು ನೋಡಬಹುದು. ಮತ್ತು ಪ್ರೈಸ್ ಕಂಟ್ರೋಲ್ ಎಲ್ಲ. ಸೊ ಇಲ್ಲಿ ಸೆಕೆಂಡ್ ಪ್ಲಾನಲ್ಲಿ ಬಂದಾಗ ಮಹಲ್ ನೋಬಿಸ್ ಪ್ಲಾನ್ನ ಉದಾಹರಿಸಲೇಬೇಕು. ಅಗ್ರಿಕಲ್ಚರಿಂದ ಇಂಡಸ್ಟ್ರಿಗೆ ಫೋಕಸ್ ಆಗಿದ್ದು ಬರಲೇಬೇಕು ಮತ್ತು ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ ಬಗ್ಗೆ ಬರೀಲೇಬೇಕು. ನೆಕ್ಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಥರ್ಡ್ ಪ್ಲಾನ್. ನೋಡಿ, ಈ ಒಂದು ಪ್ಲಾನ್ನ ಇಂಪಾರ್ಟೆನ್ಸ್ ಏನು ಅಂತಂದರೆ, ಈ ಒಂದು ಪ್ಲಾನ್ನ ಒಂದು ನಡುವೆನೇ ವಿ ಸಿ ದಿ ಡಿಮೈಸ್ ಆಫ್ ದಿ ಗ್ರೇಟ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ಜವಾಹರ್ಲಾಲ್ ನೆಹರು ಅವರ ಒಂದು ಮರಣ ಆಗುತ್ತೆ. ಅಂದರೆ ಇದೇ ಒಂದು ಸಮಯದಲ್ಲಿ ಅವರ ಒಂದು ಏನು ಕನಸಿತ್ತು, ಬಿಕಾಸ್ ಇಟ್ ಎವ್ರಿ ಟೈಮ್ ಹಿ ಆಲ್ವೇಸ್ ಬಿಲೀವ್ಡ್ ದಟ್ ಹಿಂದಿ ಚೀನಿ ಭಾಯಿ ಭಾಯಿ. ಐ ಮೀನ್ ಹಿ ವಾಸ್ ದ ಒನ್, ಐ ಮೀನ್ ಹಿ ಆಲ್ವೇಸ್ ಟ್ರಸ್ಟೆಡ್ ದಿ ಕಮ್ಯುನಿಸ್ಟ್ ಪಾರ್ಟಿ ಲೆಡ್ ಚೈನಾ. ಓಕೆ, ಇಲ್ಲಿ ಏನಾಗುತ್ತೆ ನೋಡಿ, ಐ ಮೀನ್ ದ ಫಸ್ಟ್ ಒನ್ ದೇ ಫೋಕಸ್ ಮೋರ್ ಆನ್ ದಿ ಸೆಲ್ಫ್ ರಿಲಯಂಟ್ ಅಂಡ್ ಸೆಲ್ಫ್ ಸಸ್ಟೈನಿಂಗ್ ಎಕನಾಮಿ. ಬಿಕಾಸ್ ನೋಡಿ, ನೀವು ಪ್ರಾರಂಭದ ಒಂದು ದಶಕದಲ್ಲಿ ನೋಡಿದಾಗ ನಾವು ವಿ ವರ್ ಸ್ಟಿಲ್ ಡಿಪೆಂಡೆಂಟ್ ಅಪಾನ್ ದಿ, ಬಿಕಾಸ್ ಬ್ರಿಟಿಷರ ಸಮಯದಲ್ಲಿ, ನಾನು ಸ್ಪಷ್ಟವಾಗಿ ಹೇಳಿದೆ, ಬ್ರಿಟಿಷರ ಸಮಯದಲ್ಲಿ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿಯಲ್ಲಿ ಡೆವಲಪ್ಮೆಂಟೇ ಆಗಿಲ್ಲ. ಓಕೆ, ದ ಡೆವಲಪ್ಮೆಂಟ್ ಆದದ್ದು ಇದರ್ ಟೆಕ್ಸ್ಟೈಲ್ ಆರ್ ಜೂಟ್ ಇಂಡಸ್ಟ್ರಿ, ವೆರಿ ನೆಗ್ಲಿಜಿಬಲ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿಗಳಿತ್ತು. ಬಟ್ ಆ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರಿ ಏನಿದೆ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ತುಂಬ ಪ್ರಾಮುಖ್ಯತೆಯನ್ನು ಅಥವಾ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತವೆ. ಸೊ ಅಂಥ ಒಂದು ಸಮಯದಲ್ಲಿ ಫೋಕಸ್ಡ್ ಮೋರ್ ಆನ್ ದಿ ವಿ ಫೋಕಸ್ ಮೋರ್ ಆನ್ ಡೆವಲಪಿಂಗ್ ಸಚ್ ಕ್ಯಾಪಿಟಲ್ ಗೂಡ್ಸ್ ಇಂಡಸ್ಟ್ರೀಸ್ ವಿತ್ ಇನ್ ದಿ ಇಂಡಿಯಾ rather than focusing or rather than importing. ಸೊ ಈ ಒಂದು ಒಟ್ಟಾರೆ ನಮ್ಮ ಏನು ಸ್ಟ್ರಾಟಜಿ ಇತ್ತಲ್ಲ, ದಟ್ ವಾಸ್ ಆಲ್ ಅಬೌಟ್ ದಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಸ್ಟ್ರಾಟಜಿ ಇತ್ತು. ಇಲ್ಲಿ ಮತ್ತೆ ಅಗ್ರಿಕಲ್ಚರ್ಗೆ ಒಂದು ಪ್ರಧಾನವಾದ ಪಾತ್ರವನ್ನು ಸಿಗುತ್ತೆ. ಬಿಕಾಸ್ ಯಾಕಂತಂದರೆ ಈವನ್ ದೆನ್ ವಿ ವರ್ ಸ್ಟಿಲ್ ಇಂಪೋರ್ಟಿಂಗ್ ದಿ ಫುಡ್ ಐಟಮ್ಸ್ ಫ್ರಮ್ ದಿ ಕಂಟ್ರೀಸ್ ಲೈಕ್ USA and Mexico. ಓಕೆ, ಮತ್ತು ಇದೇ ಒಂದು ಸಮಯದಲ್ಲಿ ಇಂಡಿಯಾ ವೆಂಟ್ ಆನ್ ಟು ಗೋ ಫಾರ್ 2 ಮೇಜರ್ ವಾರ್ಸ್. 1962 ಸಿನೋ ಇಂಡಿಯನ್ ವಾರ್ ಆಗುತ್ತೆ, ಮತ್ತು 1965 ಇಂಡೋ-ಪಾಕ್ ವಾರ್ ಆಗುತ್ತೆ, ಮತ್ತು ಗ್ರೀನ್ ರೆವಲ್ಯೂಷನ್ನ ಒಂದು ಪ್ರಾರಂಭ ಆಗಿರೋದ್ರಿಂದ 2 years ಆಫ್ ಕಂಟಿನ್ಯೂಸ್ ಡ್ರಾಟ್ ಆಗುತ್ತೆ. ಸೊ ಡ್ರಾಟ್ ಡಿಸಾಸ್ಟರ್ ಆಗಿ, ಐ ಮೀನ್ ದಿಸ್ ಥರ್ಡ್ 5-year ಪ್ಲಾನ್ ವಾಸ್ ಅ ಡಿಸಾಸ್ಟರ್. ಓಕೆ, ಸೊ ಹೀಗಾಗಿ ವಿ ಸಿ ದಿ 3 ಪ್ಲಾನ್ ಹಾಲಿಡೇಸ್. ದಟ್ ಈಸ್ ಬಿಕಾಸ್ ಥರ್ಡ್ ಪ್ಲಾನ್ ಏನಿದೆ ಫೇಲ್ಯೂರ್ ಆಗುತ್ತೆ. ವಾರ್ ಎಫರ್ಟ್ಸ್ನಿಂದ ವಿ ಸಿ ದಿ ಇನ್ಫ್ಲೇಷನ್ ದಟ್ ವಾಸ್ ಎಕ್ಸಿಸ್ಟಿಂಗ್. ಸೊ ಹಿಯರ್ ದ ಫೋಕಸ್ ಮೋರ್ ಆನ್ ದಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಶಾರ್ಟೇಜ್. ಬಿಕಾಸ್ ಏನಾಯಿತು, 60ರಲ್ಲಿ ಏನಾಗುತ್ತೆ, ನಮ್ಮ ನೆಹರು ಅವರ 62ರಲ್ಲಿ ನಿಧನರಾಗ್ತಾರೆ. ಅದಾದಮೇಲೆ ದಿ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ 64ರಲ್ಲಿ ನಿಧನ ಆದಮೇಲೆ, ಐ ಮೀನ್ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್. ಡ್ಯೂರಿಂಗ್ ಹಿಸ್ ಪ್ರೈಮ್ ಮಿನಿಸ್ಟರ್ಶಿಪ್ ವಿ ವೆಂಟ್ ಆನ್ ಟು ಗೋ ವಿತ್ ಅ ವಾರ್ ವಿತ್ ದಿ ಇಂಡೋ-ಪಾಕ್ ವಾರ್ ಆಗುತ್ತೆ. ಅದಾದಮೇಲೆ ಟ್ಯಾಷ್ಕೆಂಟ್ ಅಗ್ರಿಮೆಂಟಿಗೆ ಹೋಗ್ತಾರೆ, ನಿಮಗೆಲ್ಲ ಗೊತ್ತಿದ್ದಾಗೆ ಜಾನ್ವರಿಯಲ್ಲಿ. ಅಲ್ಲಿ ಟ್ಯಾಷ್ಕೆಂಟಲ್ಲಿ ಅವರ ಒಂದು ಮರಣ ಆಗುತ್ತೆ. ದೆನ್ ದಿ ಶ್ರೀಮತಿ ಇಂದಿರಾ ಗಾಂಧಿ ಬಿಕಮ್ಸ್ ದಿ ಪ್ರೈಮ್ ಮಿನಿಸ್ಟರ್. ಸಿನ್ಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಕಾಲದಲ್ಲಿಯೇ ಗ್ರೀನ್ ರೆವಲ್ಯೂಷನ್ಗೆ ಒಂದು ಚಾಲನೆ ಸಿಕ್ಕಿರೋದ್ರಿಂದ, ಮತ್ತು ಹಿ ವಾಸ್ ಒನ್ ದಟ್ ಹೂ ಸೆಡ್ ವೆರಿ ಕ್ಲಿಯರ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ. ಇಂದಿರಾ ಗಾಂಧಿ ಜಸ್ಟ್ ಕಂಟಿನ್ಯೂ ದ್ಯಾಟ್ ಗ್ರೀನ್ ರೆವಲ್ಯೂಷನ್ ಎಫರ್ಟ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಸಿನ್ಸ್ ಥರ್ಡ್ 5-year ಪ್ಲ್ಯಾನ್ ಫೇಲ್ ಆಗಿರೋದರಿಂದ ಏನು ಪ್ಲ್ಯಾನ್ ಹಾಲಿಡೇಯನ್ನು ಡೆಕ್ಲೇರ್ ಮಾಡ್ತಾರೆ. ಸೊ ಅವರ ಒಂದು ಕಾಲದಲ್ಲಿ, ಐ ಮೀನ್ ಫ್ರಮ್ 66 to 77 ಯಾವ ರೀತಿ ನಮ್ಮ ಪ್ಲಾನಿಂಗ್ ಇತ್ತು ಅಂತ ನಾವು ನೋಡೋಣ. ಲೆಟ್ ಅಸ್ ಲುಕ್ ಎಟ್ ದಿ 4th 5-year ಪ್ಲಾನ್, ದಟ್ ಈಸ್ 69 to 74, ಬಿಕಾಸ್ 66 to 69 ವಾಸ್ ಅ ಪ್ಲಾನ್ ಹಾಲಿಡೇ ಇತ್ತು. ನೋಡಿ, ಟಾರ್ಗೆಟ್ ಗ್ರೋತ್ ಇದ್ದಿದ್ದು 5.7, ಬಟ್ ಇನ್ಸ್ಟೆಡ್ ನಮ್ಮ ಒಟ್ಟಾರೆ ಪ್ರೋಗ್ರೆಸ್ ನೋಡಿದರೆ 3.3%. ಇಲ್ಲಿ ಇದರ ಉದಾಹರಣೆ ಬರೀಲೇಬೇಕು. 4th 5-year ಪ್ಲ್ಯಾನಲ್ಲಿ ಏನಾಯಿತು ಅಂತಂದರೆ, ಇಂಡೋ-ಪಾಕ್ ವಾರ್ ಎಫರ್ಟ್ಸ್ ಆದಮೇಲೆ ವಿ ಫೋಕಸ್ಡ್
ಮೋರ್ ಆನ್ ದಿ ಗ್ರೋತ್ ಲೆಡ್ ಸ್ಟೆಬಿಲಿಟಿ ಅಥವಾ ಪ್ರೋಗ್ರೆಸಿವ್ ಸೆಲ್ಫ್ ರಿಲಯನ್ಸ್ ಮೇಲೆ, ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ಗಳ ಮೇಲೆ ಒಂದು ಫೋಕಸ್ ಆಗುತ್ತೆ. ಬಿಕಾಸ್ ಇಂಡಿಯಾಸ್ ಪಾಪ್ಯುಲೇಷನ್ ವಾಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ, ವೆರಾಸ್ ದ ನೇಷನ್ಸ್ ಎಕನಾಮಿಕ್ ಗ್ರೋತ್ ವಾಸ್ ನಾಟ್ ಇನ್ಕ್ರೀಸಿಂಗ್. ಹೀಗಾಗಿ ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ, ಪರ್ ಕ್ಯಾಪಿಟಾ ಇನ್ಕಮ್ ವಾಸ್ ಫಾಲಿಂಗ್ ಡ್ರಾಸ್ಟಿಕಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಜನಸಂಖ್ಯಾ ಸ್ಫೋಟ, ಬಿಕಾಸ್ ಈ ಜನಸಂಖ್ಯಾ ಸ್ಫೋಟ ಏನು ಮಾಡ್ತಾ ಇದೆ, ಇಟ್ ಈಸ್ ಕ್ರಿಯೇಟಿಂಗ್ ಅ ನೆಗೆಟಿವ್ ಪ್ರೆಷರ್ ಆನ್ ದಿ ರಿಸೋರ್ಸ್ಗಳ ಮೇಲೆ. ಆದ್ದರಿಂದ ಸೊ ವಿ ಫೋಕಸ್ಡ್ ಮೋರ್ ಆನ್ ದಿ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಆಗುತ್ತೆ. 74-79 ಬಿಕಾಸ್ ದಿಸ್ ಪೀರಿಯಡ್ ಕೋಇನ್ಸೈಡ್ಸ್ ವಿತ್ ದಿ ಎಮರ್ಜೆನ್ಸಿ ಆಸ್ ವೆಲ್. ಇಲ್ಲಿ ಇಂದಿರಾ ಗಾಂಧಿ ಅವರ ಒಂದು ಫೇಮಸ್ ಸ್ಟ್ರಾಟಜಿ ದಟ್ ಈಸ್ ಪಾವರ್ಟಿ ಎರಾಡಿಕೇಶನ್ ಅನ್ನು ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಅವರ ಒಂದು ಅಪ್ರೋಚ್ ಏನಿತ್ತು ಅಂದರೆ ಟ್ರಿಕಲ್ ಡೌನ್ ಅಪ್ರೋಚನ್ನು ನಾನು ನಿಮಗೆ ಹಳೆ ಕ್ಲಾಸಲ್ಲೇ ನಿಮಗೆ ನಮ್ಮ ಯಾವುದು ವೈಲ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಜಸ್ಟಿಸ್ ಮಾಡುವಾಗ ನಾನು ಸ್ಪಷ್ಟವಾಗಿ ಹೇಳಿದೆ. ವಾಟ್ ಈಸ್ ಅ ಟ್ರಿಕಲ್ ಡೌನ್ ಎಫೆಕ್ಟ್ಸ್? ವೆರಿ ಸಿಂಪಲ್. ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ, ರಿಚ್ ಹ್ಯಾವ್ ಬಿನ್ ಬೆನಿಫಿಟೆಡ್ ಅಂತಂದರೆ ರಿಚ್ ಆರ್ ಗೋಯಿಂಗ್ ಟು ಸ್ಪೆಂಡ್ ದಟ್ ಅಮೌಂಟ್ ಆಫ್ ಮನಿ. ಇಂಡಸ್ಟ್ರಿಯನ್ನು ಸೆಟಪ್ ಮಾಡ್ತಾರೆ, ಇಂಡಸ್ಟ್ರಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಜಾಬ್ ಕ್ರಿಯೇಟ್ ಆಗುತ್ತೆ. ಒಂದ್ಸರಿ ಜಾಬ್ ಕ್ರಿಯೇಟ್ ಆಯಿತು ಅಂದರೆ ಇನ್ಕಮ್ಸ್ ಆರ್ ಗೋಯಿಂಗ್ ಟು ಇನ್ಕ್ರೀಸ್. ಸೊ 20 ಪಾಯಿಂಟ್ ಪ್ರೋಗ್ರಾಮನ್ನು ನಾವು ಇಲ್ಲಿ ಉದಾಹರಿಸಲೇಬೇಕು. 5 ಇಯರ್ ಪ್ಲ್ಯಾನಲ್ಲಿ ಏನಾಯಿತು ಅಂತ ನೋಡಿದ್ವಿ. ಈಗ 6th ರೋಲಿಂಗ್ ಪ್ಲ್ಯಾನ್ 78 to 1980. ಬಿಕಾಸ್ ಏನಾಯಿತು ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿದೆ, ಎಮರ್ಜೆನ್ಸಿ ಎನ್ಫೋರ್ಸ್ ಆಯಿತು 75 to 77. ಎಮರ್ಜೆನ್ಸಿ ಆದಮೇಲೆ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿ ವಾಸ್ ಹೆವಿಲಿ ಡಿಫೀಟೆಡ್ ಆ್ಯಂಡ್ ದಿ ಜನತಾ ಪಾರ್ಟಿ ಏನಾಗುತ್ತೆ, ಗವರ್ಮೆಂಟನ್ನು ಫಾರ್ಮ್ ಮಾಡುತ್ತೆ. ಅಂಥ ಒಂದು ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ದೇ ಎನ್ಶೋರ್ ದ್ಯಾಟ್ 5 ಇಯರ್ ಪ್ಲ್ಯಾನನ್ನು ಅಬ್ರಪ್ಟ್ಲಿ ಎಂಡ್ ಮಾಡಿಬಿಟ್ಟು ದಿ ಕೇಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ದಿ ರೋಲಿಂಗ್ ಪ್ಲ್ಯಾನನ್ನು, ಆ್ಯನ್ಯುವಲ್ ಪ್ಲ್ಯಾನ್ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಏನು ಮಾಡುತ್ತೆ ಅಂದರೆ, ದಿ ಫೋಕಸ್ಡ್ ಮೋರ್ ಆನ್ ದಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮೇಲೆ ಜಾಸ್ತಿ ಫೋಕಸನ್ನು ಮಾಡ್ತಾರೆ. ಕೊನೆಗೆ ಜನತಾ ಪಾರ್ಟಿ ಏನಾಗುತ್ತೆ, ಮೆಜಾರಿಟಿ ಕಳ್ಕೊಂಡು ಗೌರ್ಮೆಂಟ್ ಈ ಸರ್ಕಾರ ಬೀಳುತ್ತೆ. ಸರ್ಕಾರ ಬಿದ್ದ ಮೇಲೆ ಅಗೇನ್ ಎಲೆಕ್ಷನ್ಸ್ ಆರ್ ಕಾಲ್ಡ್ ಫಾರ್. 1980 ಎಲೆಕ್ಷನ್ ಆಗುತ್ತೆ. ಮತ್ತೆ ಇಂದಿರಾ ಗಾಂಧಿ ಅವರು ಶಿ ಅಗೇನ್ ಬಿಕಮ್ಸ್ ದಿ ಪ್ರೈಮ್ ಮಿನಿಸ್ಟರ್. ಆಸ್ ಯು ಕ್ಯಾನ್ ಸಿ, January 14, 1984 ಶಿ ಅಗೇನ್ಸ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್. ಈ ಒಂದು ಸಮಯದಲ್ಲಿ ಶಿ ಫೋಕಸ್ ಮೋರ್ ಆನ್ ದಿ ಪಾಪ್ಯುಲೇಷನ್ ಗ್ರೋತ್, ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಮತ್ತು ದಿ ಮೇಜರ್ ಫೋಕಸ್ ವಾಸ್ ಆನ್ ದಿ ಇನ್ಕ್ರೀಸಿಂಗ್ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮನ್ನು ಇನ್ಕ್ರೀಸ್ ಮಾಡೋದಕ್ಕೆ ಫೋಕಸ್ ಮಾಡ್ತೀವಿ. ಕೊನೆಗೆ ಆಪರೇಷನ್ ಬ್ಲೂ ಸ್ಟಾರ್ ಆಗುತ್ತೆ. 6 ಸಪ್ರೇಟಿಸಮ್, ಆಸ್ ಯು ಆಲ್ರೆಡಿ ನೋ. ಸೊ ಆಪರೇಷನ್ ಬ್ಲೂ ಸ್ಟಾರ್ನ ನಂತರ ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೆ. ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ಮತ್ತೆ ಫ್ರೆಶ್ ಎಲೆಕ್ಷನ್ಸ್ಗಳ ಆಗಿ ರಾಜೀವ್ ಗಾಂಧಿ ಬಿಕಮ್ಸ್ ದಿ ಪ್ರೈಮ್ ಮಿನಿಸ್ಟರ್, ವೇರ್ ಹಿ ವೆಂಟ್ ಆನ್ ಟು ವಿನ್ ಮೋರ್ ದೆನ್ 400 ಸೀಟ್ಸ್ಗಳಾದಮೇಲೆ. ಸೊ ಡ್ಯೂರಿಂಗ್ ಹಿಸ್ ಟೈಮ್, ಬಿಕಾಸ್ ಹಿ ವಾಸ್ ವೆರಿ ಮಚ್ ಅವೇರ್, ಬಿಕಾಸ್ ಅವರೊಂದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದೆ. ಏನು ಅಂತಂದರೆ, ವಿ ವಾಂಟ್ ಇಂಡಿಯಾ ಟು ಗ್ರೋ ಎಕನಾಮಿಕಲಿ. ಆರ್ ನಾವು ಏನು ಒಂದು ವಿ ಆರ್ ಲುಕಿಂಗ್ ಇಂಡಿಯಾ ಅಹೆಡ್. ನಾವು ವಿ ಆರ್ ಥಿಂಕಿಂಗ್ ಆಫ್ ಇಂಡಿಯಾನ ನೋಡ್ತಾ ಇದ್ದೀವಿ. ಬಟ್ ಅವರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಲ್ಯಾಗಿಂಗ್ ಬಿಹೈಂಡ್. ನಮ್ಮ ಯಾವಾಗ ಇನ್ಸ್ಟಿಟ್ಯೂಷನ್ಸ್ ಲ್ಯಾಗಿಂಗ್ ಇದ್ದಾವೆ ಅಥವಾ ಹಳೆಯ ವಿಚಾರವಿರುವಂಥ ಒಂದು ಇನ್ಸ್ಟಿಟ್ಯೂಷನ್ಗಳು ಇದ್ದಾಗ ಹೇಗೆ ಭಾರತ ಮುಂದೆ ಯೋಚಿಸಬಲ್ಲದು ಅಂತ ಅವರೊಂದು ಹೇಳ್ತಾರೆ. ಬಟ್ ಹಿಸ್ ಪ್ರೈಮ್ ಮಿನಿಸ್ಟರ್ಶಿಪ್ ಅಗೇನ್ ಹಿ ಟ್ರೈ ಟು ಕಮ್ ಅಪ್ ವಿತ್ ಸಮ್ ಆಫ್ ದಿ ಲಿಬರಲೈಸೇಷನ್ ಅನ್ನು ಅವರು ತೆಗೆದುಕೊಂಡು ಬರ್ತಾರೆ. ಈ ಎಕ್ಸ್ಪೋರ್ಟ್ಗಳ ಎನ್ಕರೇಜ್ಮೆಂಟ್ ಎಲ್ಲ ಆಗುತ್ತೆ, ಫುಡ್ ಗ್ರೇನ್ಗಳ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆಗುತ್ತೆ, ಪ್ರೊಡಕ್ಟಿವಿಟಿ ಮೇಲೆ ಒಂದು ಫೋಕಸ್ ಆಗುತ್ತೆ. ಈ ಗೇವ್ ಪ್ರಯಾರಿಟಿ ಟು ದಿ ಪ್ರಯಾರಿಟಿ ಸೆಕ್ಟರ್. ಬಿಕಾಸ್ ನಾನು ಸ್ಪಷ್ಟವಾಗಿ LPG ರಿಫಾರ್ಮ್ಸ್ ಮಾಡುವಾಗಲೇ ಹೇಳಿದೆ, 1981 ಕೂಡ ನಾವು ಲಿಬರಲೈಸೇಷನ್ ಮೆಜರ್ಗಳನ್ನು ನಾವು ತೆಗೆದುಕೊಂಡು ಬಂದ್ವಿ. ಕೊನೆಯಲ್ಲಿ ರಾಜೀವ್ ಗಾಂಧಿ ಬೋಫೋರ್ಸ್ ಸ್ಕ್ಯಾಂಡಲ್ಗಳಾದಮೇಲೆ ಈ ಎಲೆಕ್ಷನ್ಸ್ ಆರ್ ಅಗೇನ್ ಕಾಲ್ಡ್ ಫಾರ್. ಡ್ಯೂರಿಂಗ್ ದಿ ಎಲೆಕ್ಷನ್ ಇಟ್ ಸೆಲ್ಫ್ he loses his life to the terrorist attack of the LTT ನೋಡ್ತೀವಿ. ಅದಾದ ಮೇಲೆ ವಾಟ್ ವಿ ಸಿ ಈಸ್ ಸಮಥಿಂಗ್ ದಟ್ ಈಸ್ ಒಂದು ತುಂಬ ಏನು ಅಂದರೆ ಟರ್ಮಾಯಿಲ್ ಇರುವಂಥ ಸರ್ಕಾರಗಳು ಬರ್ತವೆ. ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ ಇಲ್ಲಿ ಏನಾಯಿತು ಅಂತಂದರೆ, ಚೌಧರಿ ಚರಣ್ ಸಿಂಗ್ ಆಗ್ತಾರೆ ನಡುವೆ. ಅದಾದಮೇಲೆ ರಾಜೀವ್ ಗಾಂಧಿಯವರು 84-89
89 to 90 ಶ್ರೀ ವಿ ಪಿ ಸಿಂಗ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್. ನೀವು ಸ್ಪಷ್ಟವಾಗಿ ನೋಡ್ಬೋದು, ಏನು 1 ವರ್ಷಕ್ಕಿಂತ ಅಲ್ಪ ಸಮಯದಲ್ಲಿ ಮತ್ತೆ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಡ್ಯೂರಿಂಗ್ ಹಿಸ್ ಪ್ರೈಮ್ ಮಿನಿಸ್ಟರ್ಶಿಪ್ ಹಿ agreed, I mean he gave permission to sell the gold as well, because we were entering into towards, India was moving towards the BOP crisis na move ಆಗ್ತಾ ಇತ್ತು. ಕೊನೆಗೆ 1991 ಅಲ್ಲಿ ಮತ್ತೆ ಎಲೆಕ್ಷನ್ಸ್ ಆಗಿ, ಐ ಮೀನ್ ಪಿ ವಿ ನರಸಿಂಹರಾವ್ he was able to form the government. ನೋಡಿ ಈ ಒಂದು ಪ್ಯಾರಲಲ್ ಅಲ್ಲಿ ಏನಾಯ್ತು, ಬಿಕಾಸ್ ಸ್ಟೇಬಲ್ ಗವರ್ಮೆಂಟ್ ಬಂತು. 8th ಪ್ಲಾನ್ ಹ್ಯಾಪನ್ಸ್ ಟು ಬಿ ದಿ 1992 to 1997. ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ, ಹಿಯರ್ ವಿ ಕ್ಯಾರಿಡ್ ಔಟ್ ದಿ ರಿಫಾರ್ಮ್ಸ್ ಕಾಲ್ಡ್ ಆಸ್ ದಿ LPG ರಿಫಾರ್ಮ್ಸ್, ಆರ್ಥಿಕ ಸುಧಾರಣೆಯನ್ನ ಕ್ಯಾರಿ ಮಾಡಿದ್ದೀವಿ. ಬಿಕಾಸ್ ಇಟ್ ವಾಸ್ ಡಿಲೇಡ್, ದ ರೀಸನ್ ಬಿಂಗ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ನೋಡಿದ್ವಿ ಹೇಗೆ, ಐ ಮೀನ್ ಡ್ಯೂರಿಂಗ್ ಜಸ್ಟ್ ಶಾರ್ಟ್ ಪೀರಿಯಡ್ ಆಫ್ 2 years ಆಫ್ ಟೈಮ್ ಅಲ್ಲಿ ವಿ ಹ್ಯಾಡ್ ಮಲ್ಟಿಪಲ್ ಪ್ರೈಮ್ ಮಿನಿಸ್ಟರ್ಸ್ಗಳು ಇದ್ರು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ನ ಇದನ್ನು ಉದಾಹರಣೆ, ಐ ಮೀನ್ ದೇ ಟ್ರೈ ಟು ಅಡ್ರೆಸ್ ಇಸ್ ರೈಸಿಂಗ್ ಡೆಟ್, ಬಜೆಟ್ ಡೆಫಿಸಿಟ್, ವಿತ್ತೀಯ ಕೊರತೆ, ಇಂಡಸ್ಟ್ರಿಯಲ್ ರಿಸೆಷನ್, ಇನ್ಫ್ಲೇಷನ್ ಮತ್ತು ಫಿಸಿಕಲ್ ಆ್ಯಂಡ್ ಎಕನಾಮಿಕ್ ರಿಫಾರ್ಮ್ಸ್ಗಳಾಗಿತ್ತು. ಸೊ ಈ ಒಂದು ಪ್ಲ್ಯಾನ್ ನಂತರ, ದಟ್ ಈಸ್ ಫ್ರಮ್ ದಿ 8th ಪ್ಲ್ಯಾನ್ ಆನ್ವರ್ಡ್ಸ್, ವಿ ಸ್ಟಾರ್ಟೆಡ್ ಟು ಗಿವ್ ಮೋರ್ ಫೋಕಸ್ ಟು ದಿ ಪ್ರೈವೇಟ್ ಸೆಕ್ಟರ್, ಬಿಕಾಸ್ ನಾವು ಎಕನಾಮಿಕ್ ರಿಫಾರ್ಮ್ಸನ್ನು ಕ್ಯಾರಿ ಮಾಡಿದ್ವಿ. ಕೊನೆಗೆ 9th ಪ್ಲ್ಯಾನ್ ಅಲ್ಲಿ, ದಟ್ ಈಸ್ 97 to 2002, ದೇ ಎಂಫಸೈಸ್ಡ್ ಆನ್ ಗ್ರೋತ್ ವಿತ್ ದಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಕ್ವಾಲಿಟಿ. ನೋಡಿ ಇಲ್ಲಿ, ಐ ಮೀನ್ ಸ್ಪಷ್ಟವಾಗಿ ಅಗೇನ್ ಗ್ರೋತ್ ರೇಟ್ ನಮ್ಮ 6.5 ಇತ್ತು, ನಾವು ವಿ ವರ್ ಏಬಲ್ ಟು ಅಚೀವ್ ಓನ್ಲಿ 5.4% ಅನ್ನ. ಇಲ್ಲಿ ಫೋಕಸ್ಡ್ ಮೋರ್ ಆನ್ ದಿ ಪ್ರೈವೇಟ್ ಸೆಕ್ಟರ್, ವೇರ್ ಸ್ಟೇಟ್ ಈಸ್ ಬೀಯಿಂಗ್ ಅ ಫೆಸಿಲಿಟೇಟರ್, where state was started to focus more on the social infrastructure ಮೇಲೆ ಫೋಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಲೈಕ್ ಎಜುಕೇಷನ್, ಹೆಲ್ತ್ ಅಂಡ್ ಹಾರ್ಡ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತಾರೆ. ಕೊನೆಗೆ, ಐ ಮೀನ್ ಅಗೇನ್ ದಿ ಅಟಲ್ NDA 1 ಆಗುತ್ತೆ. ಐ ಮೀನ್ ಲುಕ್ ಅಟ್ ದಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಲೈಕ್ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್, ಆ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆಲ್ಲ ಫೋಕಸ್ ಆಗುತ್ತೆ. 10th 5-year ಪ್ಲಾನ್ ನೋಡಿ, 2002 to 2007, ಇಲ್ಲಿ ಮಾನಿಟರೇಬಲ್ ಟಾರ್ಗೆಟ್ಸ್ ಅಂದರೆ ಆನ್ಯುವಲ್ ಬೇಸಿಸ್ ಅಲ್ಲಿ ಟಾರ್ಗೆಟ್ಸ್ಗಳನ್ನು ತೊಗೊಂಡು ಬರ್ತಾರೆ. ಜೆಂಡರ್ ಗ್ಯಾಪ್ ಅನ್ನ ಕಡಿಮೆ ಮಾಡಬೇಕು, ದಟ್ ಈಸ್ ಇನ್ ಲಿಟ್ರಸಿ, ವೇಜಸ್, ಲೋವರಿಂಗ್ ದಿ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಆ್ಯಂಡ್ MMR. ಬಿಕಾಸ್ ನೋಡಿ, ಪ್ರಾರಂಭದಲ್ಲಿ ನಮ್ಮ ಫೋಕಸ್ ಏನಿತ್ತು, ದಟ್ ವಾಸ್ ಫೋಕಸಿಂಗ್ ಮೋರ್ ಆನ್ ದಿ ಎಕನಾಮಿಕ್ ಗ್ರೋತ್. ಅದಾದ ಮೇಲೆ ವಿ ಸ್ಟಾರ್ಟೆಡ್ ಟು ಫೋಕಸ್ ಮೋರ್ ಆನ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಸ್ ವೆಲ್. ಅಭಿವೃದ್ಧಿಯ ಸೂಚ್ಯಂಕಗಳ ಮೇಲೆ ಕೂಡ ನಾವು ವಿ ಫೋಕಸ್ ಮೋರ್ ಆನ್, ಬಿಕಾಸ್ ಒನ್ ಫೇಮಸ್ ಪ್ರೋಗ್ರಾಮ್ ದಟ್ ವಿ ಹ್ಯಾಡ್ ವಾಸ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಆವೋ ಸ್ಕೂಲ್ ಚಲೆ ಹಮ್. ಓಕೆ, ಸೊ ವೇರ್ ಗವರ್ಮೆಂಟ್ ವಾಸ್ ವಾಂಟೆಡ್ ಟು ಎನ್ಹ್ಯಾನ್ಸ್ ದಿ ಆರ್ ಇನ್ಕ್ರೀಸ್ ದಿ ಗ್ರೋಸ್ ಎನ್ರೋಲ್ಮೆಂಟ್, ಒಟ್ಟಾರೆ ದಾಖಲಾತಿ ಪ್ರಮಾಣವನ್ನು ಹೆಚ್ಚೆಚ್ಚು ಮಾಡಬೇಕು. IT ಬೂಮನ್ನು ಎಲ್ಲ ಈ ಒಂದು ಸಮಯದಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಗವರ್ಮೆಂಟ್ ಹ್ಯಾಡ್ ಅ ವಿಷನ್ ಟು ಎನ್ಶ್ಯೂರ್ ಸೇಫ್ ಡ್ರಿಂಕಿಂಗ್ ವಾಟರ್, ಕ್ಲೀನ್ ದಿ ಪೊಲ್ಯೂಟೆಡ್ ರಿವರ್, ಅದೆಲ್ಲವನ್ನು ಮಾಡ್ತಾರೆ. ಕೊನೆಗೆ 11th 5-year ಪ್ಲ್ಯಾನ್ UPA 2 ಸಮಯದಲ್ಲಿ, ಐ ಮೀನ್ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ, ಪ್ರೈಮ್ ಮಿನಿಸ್ಟರ್ Manmohan Singh from the 2004 to 2014, again one of the great economists as well as one of the finest prime ministers that India has ever seen as well. So ಇವರ ಒಂದು ಸಮಯದಲ್ಲಿ they focused more on the faster and inclusive growth, ಆರ್ಥಿಕ ಒಳಗೊಳ್ಳುವಿಕೆ, ದಟ್ ಈಸ್ ಅಭಿವೃದ್ಧಿಯ ಒಂದು ಲಾಭಾಂಶ ಏನಿದೆ ಸಮಾಜದ ಎಲ್ಲ ಸ್ತರಗಳಿಗೆ ಮುಟ್ಟಬೇಕು ಅಂತ ಹೇಳುವುದೇ ನಮ್ಮ ಇನ್ಕ್ಲೂಸಿವ್ ಗ್ರೋತ್. ಫೋಕಸ್ಡ್ ಮೋರ್ ಆನ್ ದಿ ಎಕನಾಮಿಕ್ ಗ್ರೋತ್, ಪಾವರ್ಟಿ ರಿಡಕ್ಷನ್, ಎಂಪ್ಲಾಯ್ಮೆಂಟ್ ಜನರೇಷನ್, ಹೆಲ್ತ್ ಕೇರ್ ಮೇಲೆ ಫೋಕಸ್ ಮಾಡ್ತೀವಿ. ಒನ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ದಟ್ ಕೇಮ್ ಅಪ್ ವಿತ್ ದಿ ಸಮಥಿಂಗ್ ಕಾಲ್ಡ್ ಆಸ್ ದಿ MG ನರೇಗಾ. ಬಿಕಾಸ್ ನೀವು UPA ಸರ್ಕಾರ ನೋಡಿದ್ರೆ ಹಕ್ಕುಗಳ ಆಧಾರದ ಮೇಲೆ ಬಂದಂಥ ಸ್ಕೀಮ್ಗಳು ವೆರಿ ಇಂಪಾರ್ಟೆಂಟ್. ಒನ್ ಹ್ಯಾಪನ್ಸ್ ಟು ಬಿ ದಿ ರೈಟ್ ಟು ವರ್ಕ್, MG ನರೇಗಾ, ರೈಟ್ ಟು ಇನ್ಫಾರ್ಮೇಷನ್, RTI, ಅದೇ ರೀತಿ ರೈಟ್ ಟು ಎಜುಕೇಷನ್. 3 ಇಂಪಾರ್ಟೆಂಟ್ ರೈಟ್ಸ್ ದಟ್ ದಿ ವರ್ ಏಬಲ್ ಟು, ದಟ್ ಈಸ್ ವೆಲ್ಫೇರ್ ಲೆಡ್ ಗ್ರೋತನ್ನು ನಾವು ಕಾಣ್ತೀವಿ. ಮತ್ತು ಕೊನೆಯದಾಗಿ ಬರುವಂತಹ 5-year planet, that is a 12th 5-year plan, 2012 to 2007, focused more on the faster, more inclusive, sustainable economic growth. ಬಿಕಾಸ್ ಏನಾಗುತ್ತೆ ಅಂದರೆ, ಸಾಲು 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಸೊ one of the biggest criticism that the planning commission was carrying is that it was having something called as the top down planning ಅಂತ. ಅಂದರೆ ಮೇಲಿನವರು ಒಂದು ಯೋಜನೆಯನ್ನು ನಿರೂಪಣೆ ಮಾಡ್ತಾರೆ. ಈ ಯೋಜನೆ ನಿರೂಪಣೆಯಲ್ಲಿ ಕೆಳಗಿನ ಸ್ತರದಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಗಳ ಏನು ಪಾಲುದಾರಿಕೆ ಇಲ್ಲ.
ಅವರು ಪ್ಲಾನ್ ಮಾಡಿದರೆ ಆ ಪ್ಲಾನ್ ಇವ್ರು ಕೇವಲ ಇಂಪ್ಲಿಮೆಂಟ್ ಮಾಡಬೇಕು. ಅವರಿಗೆ ಯಾವುದೇ ಸ್ಟೇಕ್ ಹೋಲ್ಡರ್ಸ್ಗಳಿಗೆ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಪ್ರಾಮಿನೆಂಟ್ ರೋಲ್. ಅಂಡ್ ಮೋರ್ ಎವರ್ ದೇ ಹ್ಯಾಡ್ ದಿಸ್ ಸಮಥಿಂಗ್ ಕಾಲ್ಡ್ ಎಸ್ ದಿ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್. ಸೊ ಲೆಟ್ಸ್ ಸೇ ಉದಾಹರಣೆ ಹೇಳಬೇಕು ಅಂದರೆ ಲೆಟ್ಸ್ ಟೇಕ್ ಅ ಸ್ಟೇಟ್ ಆಫ್ ಗುಜರಾತ್ ಅಂಡ್ ಸ್ಟೇಟ್ ಆಫ್ ಕೇರಳ. Developmental priority of state of Kerala and state of Gujarat are completely different. I mean, state of Kerala right now does not require sustainable efforts in the education. Rather, they require maybe efforts in the infrastructure like road. But ade Gujarat nodidre, Gujarat requires efforts in something like drinking water and education. Roads happens to be good. So one size fits for all ಅನ್ನುವಂಥ ಒಂದು ಪರಿಕಲ್ಪನೆ ಏನಿದೆ ಅದು ತಪ್ಪು. ಮತ್ತೆ ಯೋಜನೆ ನಿರೂಪಣೆಯಲ್ಲಿ ರಾಜ್ಯಗಳಿಗೆ ಅತ್ಯಂತವಾದಂಥ ಒಂದು ನಿರ್ಣಾಯಕ ಪಾತ್ರ ಇರಬೇಕು ಅಂತ ಸ್ಪಷ್ಟವಾಗಿ NDA 2 ಐ ಮೀನ್ ದಿ ಮೋದಿಸ್ ಗವರ್ಮೆಂಟ್ ಬಿಲೀವ್ಸ್. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ದೆ ಡಿಸ್ಬ್ಯಾಂಡೆಡ್ ದಿ ಪ್ಲಾನಿಂಗ್ ಕಮಿಷನ್ ಬದಲಾಗಿ we went on to establish an institution called as the Niti Ayog, that is National Institution for Transforming India. ಸೊ ಹಾಗಾದರೆ ಈ ಪ್ಲಾನಿಂಗ್ ಕಮಿಷನ್ ಯಾಕೆ ವಿಫಲವಾಯಿತು, ಆ ವಿಫಲಕ್ಕೆ ಕಾರಣಗಳು ಏನು ಅಂತ ನಾವು ಕೆಲವು ಕಾರಣಗಳನ್ನು ನಾವು ಇಲ್ಲಿ ನೋಡೋಣ. ನೋಡಿ, ಮೊಟ್ಟ ಮೊದಲ ಅತ್ಯಂತ ದೊಡ್ಡ ಕಾರಣ ಪ್ಲಾನಿಂಗ್ ಕಮಿಷನ್ನ ವಿಫಲತೆಗೆ ಅಂತಂದರೆ ಇಟ್ ಹ್ಯಾಪನ್ಸ್ ಟು ಬಿ ದಿ ಸೆಂಟ್ರಲೈಸ್ಡ್ ಪ್ಲಾನಿಂಗ್. ನಾನು ಹೇಳಿದೆ ಮೇಲಿನ ಒಂದು ಏನು ಮಾಡ್ತದೆ ಇನ್ಸ್ಟಿಟ್ಯೂಷನ್ ದಟ್ ಈಸ್ ಪ್ಲಾನಿಂಗ್, ದಟ್ ಪ್ಲಾನ್ ಈಸ್ ಬೀಂಗ್ ಇಂಪ್ಲಿಮೆಂಟೆಡ್ ಬೈ ದಿ ಸ್ಟೇಟ್ಸ್. ಮತ್ತು ರಿಸೋರ್ಸ್ ಮೊಬಿಲೈಸೇಷನ್, ರಿಸೋರ್ಸ್ ಅಲೋಕೇಶನಲ್ಲೂ ಕೂಡ ಕೇಂದ್ರ ಸರ್ಕಾರ ಅಥವಾ ಪ್ಲಾನಿಂಗ್ ಕಮಿಷನ್ನೇ ಕೂಡ ಏನು ಮಾಡ್ತಾ ಇದೆ, ಒಂದು ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿ ಡೆಫಿಸಿಟ್ ಇಂಪ್ಲಿಮೆಂಟೇಷನ್ ಅಂದರೆ when it comes to implementing the plan, the implementing machinery ಅಭಾವವನ್ನು ನಾವು ನೋಡ್ತೀವಿ. ಔಟ್ಡೇಟೆಡ್ ಎಕನಾಮಿಕ್ ಮಾಡೆಲ್, ಬಿಕಾಸ್ ನೋಡಿ ಪ್ಲಾನಿಂಗ್ ಕಮಿಷನ್ ನಿರ್ಮಾಣ ಆಗಿದ್ದು ಸೋಷಿಯಲಿಸಮ್, ವೆನ್ ಇಂಡಿಯಾ ವಾಸ್ ಫಾಲೋವಿಂಗ್ ದಿ ಐಡಿಯಲ್ಸ್ ಆಫ್ ಸೋಷಿಯಲಿಸಮ್, ಫ್ಯಾಬಿಯನ್ ಸೋಷಿಯಲಿಸಮ್. ಬಟ್ ಏನಾಗುತ್ತೆ 1991 ಆದಮೇಲೆ ನಾವು ಏನು ನೋಡ್ತೀವಿ ಅಂತಂದರೆ ಪ್ರೈವೇಟ್ ಸೆಕ್ಟರ್ ಅಥವಾ ಖಾಸಗಿ ರಂಗ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಇಂಥ ಒಂದು ಸಮಯದಲ್ಲಿ ಪ್ಲಾನಿಂಗ್ ಕಮಿಷನ್ ವಾಸ್ ನಾಟ್ ಏಬಲ್ ಟು ಇವಾಲ್ವ್ ಆ್ಯಂಡ್ ಅಡ್ರೆಸ್ ಟು ದಿ ಎಕ್ಸಿಸ್ಟಿಂಗ್ ಚಾಲೆಂಜಸ್. ರಿಸೋರ್ಸ್ ಅಲೋಕೇಶನಲ್ಲಿ ಇನ್ಇಕ್ವಾಲಿಟಿ, ಕೆಲವೊಂದು ರಾಜ್ಯ ಸರ್ಕಾರಗಳಿಗೆ ಹೆಚ್ಚು ಅನುದಾನ, ಕೆಲವು ರಾಜ್ಯ ಸರ್ಕಾರಗಳಿಗೆ ಅನುದಾನ ಕಡಿಮೆ, ರೆಡ್ ಟೇಪಿಸಮ್, ಬ್ಯೂರೋಕ್ರೆಟಿಕ್ ಇನ್ಎಫಿಷಿಯನ್ಸಿಗಳನ್ನು ನೋಡ್ತೀವಿ, ಲ್ಯಾಕ್ ಆಫ್ ಎಕ್ಸ್ಪರ್ಟೀಸ್ ಬಿಕಾಸ್ ಪ್ಲಾನಿಂಗ್ ಕಮಿಷನ್ ವಾಸ್ ಡಾಮಿನೇಟೆಡ್ ಬೈ ದಿ IAS ಇಟ್ಸೆಲ್ಫ್. ಸೊ ಜನರಲಿಸ್ಟ್ಗಳು ಏನು ಪ್ಲಾನಿಂಗ್ ಕಮಿಷನನ್ನು ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಐ ಮೀನ್ ಯೋಜನೆಗಳ ಅನುಷ್ಠಾನ, ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ ಮೇಲೆ ಪರಿಣಾಮ ಬೀಳುತ್ತೆ. ಪ್ಯಾರಲಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇಟ್ ಆಲ್ ಸ್ಟಾರ್ಟೆಡ್ ಟು ಇಂಪ್ಯಾಕ್ಟ್ ಆಸ್ ವೆಲ್ ಆಸ್ ದಿ ಪಾಲಿಸಿ ಮಿಸ್ಅಲೈನ್ಮೆಂಟ್ ಕೂಡ ಸ್ಟಾರ್ಟ್ ಆಗ್ತದೆ. ನೋಡಿ, ಒಂದೊಂದು ಹೇಳ್ತೀನಿ. ಫಸ್ಟ್ ಒನ್ ನಾನು ಸ್ಪಷ್ಟವಾಗಿ ಹೇಳಿದೆ, ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಆ್ಯಂಡ್ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಬಿಕಾಸ್ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್. ಇಂಪ್ಲಿಮೆಂಟೇಷನ್ ಡೆಫಿಸಿಟ್ ಬಿಕಾಸ್ ಟಾರ್ಗೆಟ್ಸ್ಗಳೇನು ಆಂಬಿಷಿಯಸ್ ಇತ್ತು, ಬಟ್ ನಾವು ಅಚೀವ್ ಮಾಡಿದಂಥ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇರೋ ಕಾರಣ ನಮ್ಮ ಗ್ರೋತ್ ರೇಟ್ ಏನಾಗ್ತು, ಕಡಿಮೆ ಆಗ್ತಾ ಇತ್ತು. ಔಟ್ಡೇಟೆಡ್ ಎಕನಾಮಿಕ್ ಮಾಡೆಲ್ಸ್ ಹೇಳಿದೆ ಬಿಕಾಸ್ ಇಟ್ ವಾಸ್ ಡೆವಲಪ್ಡ್ ಡ್ಯೂರಿಂಗ್ ದಿ ಟೈಮ್ ಆಫ್ ಅ ಸೋವಿಯತ್ ಯೂನಿಯನ್. LPG ರಿಫಾರ್ಮ್ಸ್ ಆಗುತ್ತೆ. LPG ರಿಫಾರ್ಮ್ಸ್ಗಳ ಆದಮೇಲೆ ಖಾಸಗಿ ರಂಗ ತುಂಬ ಒಂದು ನಿರ್ಣಾಯಕ ಪಾತ್ರ, ದೇ ಬಿಕಮ್ ವೆರಿ ಸ್ಟ್ರಾಂಗ್. ಮಾರ್ಕೆಟ್ ಡೈನಾಮಿಕ್ಗಳನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗೋದಿಲ್ಲ. ರಿಸೋರ್ಸ್ ಅಲೋಕೇಶನ್ ಹೇಳಿದೆ ನಾನು, ಸ್ಟೇಟ್ಗಳ ಒಂದು ಡೆವಲಪ್ಮೆಂಟಲ್ ಪ್ಯಾಟ್ರನ್ಸ್ ಬೇರೆ ಇತ್ತು, ಬಟ್ ಇದು ಕೊಡ್ತಾ ಇರುವಂಥ ಹಣ ಏನಾಗ್ತಾ ಇತ್ತು, ಸಾಕಾಗ್ತಾ ಇರಲಿಲ್ಲ. ಪೊಲಿಟಿಕಲ್ ಬಯಾಸ್ನೆಸ್ಸನ್ನು ನೋಡ್ತೀವಿ. ಬ್ಯೂರೋಕ್ರೆಟಿಕ್ ಇನ್ಎಫಿಷಿಯನ್ಸಿ ಹೇಳಿದೆ ನಾನು ನಿಮಗೆ, ರೆಡ್ ಟೇಪಿಸಮ್ ಎಸ್ಪೆಷಲಿ. ಸೊ ಹೀಗಾಗಿ ಕರಪ್ಷನ್ ಎಲ್ಲ ಒಂದು ಕೇಸಸ್ಗಳಿಂದ ವಿ ಸಿ ದಿ ಲೆಸ್ ಎಕನಾಮಿಕ್ ಗ್ರೋತ್. ಲ್ಯಾಕ್ ಆಫ್ ಎಕ್ಸ್ಪರ್ಟೀಸ್ ಅಂತ ಹೇಳಿದೆ ನಾನು, IAS ಅವರು ಡಾಮಿನೇಟ್ ಮಾಡಿರೋದರಿಂದ ಇಟ್ ವಾಸ್ ಜನರಲೈಸ್ಡ್ ಬ್ಯೂರೋಕ್ರಾಟ್, ಲ್ಯಾಕಿಂಗ್ ಡೊಮೇನ್ ಸ್ಪೆಸಿಫಿಕ್ ಇರಲಿಲ್ಲ. ಎಮರ್ಜೆನ್ಸ್ ಆಫ್ ದಿ ಪ್ಯಾರಲಲ್ ಇನ್ಸ್ಟಿಟ್ಯೂಷನ್ ಓವರ್ ಅ ಪೀರಿಯಡ್ ಆಫ್ ಅ ಟೈಮ್ ಏನಾಯಿತು ಅಂದರೆ ಪ್ಲಾನಿಂಗ್ ಕಮಿಷನ್ ಹ್ಯಾಸ್ ಡೈಲ್ಯೂಟೆಡ್, ಅದರ ಒಂದು ಅಥಾರಿಟಿ ಏನಾಗ್ತಾ ಇತ್ತು, ಕಡಿಮೆ ಆಗ್ತಾ ಹೋಯಿತು. ಆ್ಯಂಡ್ ಮಿಸ್ಅಲೈನ್ಮೆಂಟ್ ವಿತ್ ದಿ ಲಿಬರಲೈಸ್ಡ್ ಎಕನಾಮಿಕ್ ಪಾಲಿಸೀಸ್ ನಾನು ಹೇಳಿದೆ, ಬಿಕಾಸ್ ಮಾರ್ಕೆಟ್ ಬಿಕಮ್ ವೆರಿ ಸ್ಟ್ರಾಂಗ್. ಪರ್ಸಿಸ್ಟೆಂಟ್ ಸೋಷಿಯೋ ಎಕನಾಮಿಕ್ ಡಿಸ್ಪ್ಯಾರಿಟಿ. ನೋಡಿ, ಕಳೆದ ಒಂದು 91 ಆದಮೇಲೆ 2012ರವರೆಗೆ 20 ವರ್ಷ ನೋಡಿದ್ರೆ ಇಂಡಿಯಾ ಅಚೀವ್ಡ್ ಹೈಯರ್ ಎಕನಾಮಿಕ್ ಗ್ರೋತ್, ಬಟ್ ಇನ್ಇಕ್ವಾಲಿಟಿ ಹ್ಯಾಸ್ ಆಲ್ಸೋ ರೈಸನ್. ದಿ ಪ್ಲಾನಿಂಗ್ ಕಮಿಷನ್ ಫೇಲ್ ಟು ಅಡ್ರೆಸ್ ಸಚ್ ಇನ್ಇಕ್ವಾಲಿಟಿ ಪ್ರಾಬ್ಲಮ್. ಸೊ ಹೀಗಾಗಿ ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ, ಮತ್ತು ಕೊನೆಯದಾಗಿ ನಾವು ಏನು ಮಾಡ್ತೀವಿ, ಕೋಆಪ್ರೇಟಿವ್ ಫೆಡ್ರಲಿಸಮ್ಗೋಸ್ಕರ ವಿ ಕೇಮ್ ಅಪ್ ವಿತ್ ದಿ ಐಡಿಯಾ ಆಫ್ ಅ ನೀತಿ ಆಯೋಗ್. ದ್ಯಾಟ್ಸ್ ಇಟ್ ಇನ್ ದಿಸ್
ಸ್ಪೆಷಲ್ ಸೀರೀಸ್ ಆನ್ ದಿ ಕೆ ಎಸ್ ಮೀನ್ಸ್ ಎಕನಾಮಿಕ್ಸ್ ಪ್ಲಾನಿಂಗ್ ಕಮಿಷನ್ ಬಗ್ಗೆ ನಾವು ಕೆಲವು ಡೈಮೆನ್ಷನ್ಗಳನ್ನು ನೋಡಿದ್ವಿ. ಹೇಗೆ 5 ಇಯರ್ ಪ್ಲಾನ್ಗಳು ಪರ್ಫಾರ್ಮ್ ಮಾಡಿದ್ವು ಮತ್ತು ಯಾವ ಒಂದು ಪಾಯಿಂಟ್ಸ್ಗಳನ್ನು ಹಾಕಲೇಬೇಕು ಅಂತ ನಾವು ನೋಡಿದ್ವಿ. ಬೋಲ್ಡಲ್ಲಿ ಇರುವಂಥ ಪಾಯಿಂಟ್ಸ್ಗಳನ್ನು ಹಾಕಲೇಬೇಕು. ದಿ ನೋಟ್ಸ್ ವಿಲ್ ಬಿ ಅಪ್ಲೋಡೆಡ್ ಇನ್ ದಿ ವೆಬ್ಸೈಟ್ ಆಸ್ ವೆಲ್. ಯು ಕ್ಯಾನ್ ಆಲ್ವೇಸ್ download the notes. That's it in this particular video session. If you have any concern, any comment, anything, do comment in the comment section. Thank you.